ಹಲೋ ಸಿಟಿಸನ್ಸ್, ಇಮ್ಯಾಜಿನ್ ಮಾಡಿ ನಿಮ್ ತಂಗಿ ಡೌರಿ ಹರಾಸ್ಮೆಂಟ್ ಕೇಸ್ ಹಾಕಿದ್ರೆ ಪೊಲೀಸರು ಉಲ್ಟಾ ನಿಮ್ಮ ಪೋಷಕರನ್ನೇ ವರದಕ್ಷಿಣೆ ಕೊಟ್ಟಿದ್ದಕ್ಕೆ ಅರೆಸ್ಟ್ ಮಾಡ್ತಾರೆ ಅಂತ ಭಯ ಇದ್ಯಾ? ಹೌದು, ಗಿವಿಂಗ್ ಡೌರಿ ಕೂಡ ಕ್ರೈಮ್ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ನ ರಾಹುಲ್ ಗುಪ್ತಾ ವರ್ಸಸ್ SHO ಕೇಸ್ ಈ ದೊಡ್ಡ ಸುಳ್ಳನ್ನು ಒಡೆದು ಹಾಕಿದೆ. ವೇಟ್, ನಿಜವಾಗ್ಲೂ ಈ 2026 ಸುಪ್ರೀಂ ಕೋರ್ಟ್ ಕೇಸಲ್ಲಿ ಏನಾಯ್ತು? ಹೆಂಡತಿ ಸೆಕ್ಷನ್ 498A IPC ಅಡಿಯಲ್ಲಿ ಕೇಸ್ ದಾಖಲಿಸಿ ಮದುವೆಗೆ ಮುಂಚೆ ಡೌರಿ ಕೊಟ್ಟಿದ್ದೆವು ಅಂತ ಹೇಳಿಕೆ ಕೊಡ್ತಾಳೆ. ಗಂಡ ಅವಳದೇ ಹೇಳಿಕೆ ಇಟ್ಕೊಂಡು ಸೆಕ್ಷನ್ 3 ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಡಿ ಅವಳ ಪೋಷಕರನ್ನೇ ಅರೆಸ್ಟ್ ಮಾಡಲು ಕೌಂಟರ್ FIR ಫೈಲ್ ಮಾಡ್ತಾನೆ. ಹೋಲ್ಡ್ ಆನ್, ಅಂದ್ರೆ ಅವಳ ಪೊಲೀಸ್ ಸ್ಟೇಟ್ಮೆಂಟ್ ಅನ್ನೇ ಅವಳ ವಿರುದ್ಧ ವೆಪನೈಸ್ ಮಾಡೋದಾ? ಇದು ತುಂಬಾನೇ ಡೇಂಜರಸ್ ಅಲ್ವಾ? ಖಂಡಿತ. ಅವನು ಸುಪ್ರೀಂ ಕೋರ್ಟ್ಗೆ ಹೋಗಿ ಸೆಕ್ಷನ್ 3 ಪ್ರಕಾರ ಗಿವಿಂಗ್ ಡೌರಿ ಶಿಕ್ಷಾರ್ಹ ಅಪರಾಧ ಅಂತ ವಾದಿಸಿದ. ಆದ್ರೆ ಅವನು ಸೆಕ್ಷನ್ 7(3) ಅನ್ನೇ ಮರ್ತ್ಬಿಟ್ಟ. ಸೆಕ್ಷನ್ 7(3) ಇದು ಏನಾದ್ರೂ ಲೀಗಲ್ ಲೂಪ್ ಹೋಲಾ? ನಮ್ಗೆ ಸ್ವಲ್ಪ ಸಿಂಪಲ್ ಆಗಿ ಹೇಳಿ. ಅದೊಂದು ಪ್ರೊಟೆಕ್ಟಿವ್ ಶೀಲ್ಡ್. ಹೆಣ್ಣಿನ ಪೋಷಕರು ಒತ್ತಡಕ್ಕೆ ಮಣಿದ ಬಲಿಪಶುಗಳು ಅನ್ನೋದು ಲಾ ಮೇಕರ್ಸ್ಗೆ ಗೊತ್ತು. ಹಾಗಾಗಿ ಸೆಕ್ಷನ್ 7(3) ಹೇಳುತ್ತೆ, ಒಬ್ಬ ಸಂತ್ರಸ್ತೆ ಕೊಡುವ ಹೇಳಿಕೆಯನ್ನೇ ಇಟ್ಟುಕೊಂಡು ಆಕೆಯ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡುವಂತಿಲ್ಲ. ಆಹಾ, ಸೊ ಹೆಂಡತಿಯ ಕನ್ಫೆಷನ್ ಅನ್ನೇ ಉಲ್ಟಾ ಮಾಡಿ ಗಂಡ ಕೇಸ್ ಹಾಕುವಂತಿಲ್ಲ. ಬಟ್ ವೇಟ್, ಹಾಗಾದ್ರೆ ಗಂಡಂದಿರು ಯಾವಾಗ್ಲೂ ಕೌಂಟರ್ ಕೇಸ್ ಹಾಕ್ಲೇಬಾರ್ದಾ? ಹಾಕಬಹುದು, ಆದರೆ ಇಂಡಿಪೆಂಡೆಂಟ್ ಎವಿಡೆನ್ಸ್ ಇರಬೇಕು. ಹೆಂಡತಿಯ ಪ್ರೊಟೆಕ್ಟೆಡ್ ಕಂಪ್ಲೇಂಟ್ ಬಿಟ್ಟು ತನ್ನದೇ ಆದ ಸ್ವತಂತ್ರ ಸಾಕ್ಷ್ಯಗಳಿದ್ರೆ ಮಾತ್ರ ಕೇಸ್ ನಿಲ್ಲುತ್ತೆ. ರಾಹುಲ್ ಹತ್ರ ಅದು ಇರಲಿಲ್ಲ. ವಾವ್! ಸೊ ಬೇಸಿಕಲಿ ಸಾಮಾನ್ಯ ಜನರಿಗೆ ಮೆಸೇಜ್ ಇಷ್ಟೇ: ಕೌಂಟರ್ ಅರೆಸ್ಟ್ ಆಗುತ್ತೆ ಅನ್ನೋ ಭಯದಿಂದ ಡೌರಿ ಹರಾಸ್ಮೆಂಟ್ ರಿಪೋರ್ಟ್ ಮಾಡೋದನ್ನ ನಿಲ್ಲಿಸಬೇಡಿ. ಲಾ ನಿಮ್ ಪರವಾಗಿದೆ. ಎಕ್ಸಾಕ್ಟ್ಲಿ. ಮತ್ತು ಲಾ ಪ್ರೊಫೆಷನಲ್ಸ್ಗೆ ಪಾಠ: ಯಾವತ್ತೂ ಫುಲ್ ಸ್ಟ್ಯಾಟ್ಯೂಟ್ ಓದಿ. ಸೆಕ್ಷನ್ 3ನ ಶಿಕ್ಷೆ, ಸೆಕ್ಷನ್ 7(3ನ ಪ್ರೊಟೆಕ್ಟಿವ್ ಎಕ್ಸೆಪ್ಷನ್ ಇಲ್ಲದೆ ಅಪೂರ್ಣ.